ಶರಣಾರ್ಥಿಗಳು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಹಿಂದುತ್ವವಾದಿಗಳು ಭಾರತದ ನಾಗರಿಕತೆ, ಭಾರತದ ಧರ್ಮ, ಸಂಸ್ಕೃತಿ, ಪರಂಪರೆ ಜಗತ್ತಿನಲ್ಲೇ ಅತ್ಯಂತ ಪ್ರಾಚೀನವಾದದ್ದು ಅಂತ ಸುಳ್ಳು ಸುದ್ದಿ ಹಬ್ಬಿಸೋದನ್ನ ನಾವೆಲ್ಲ ನೋಡ್ತಾ ಬಂದಿವಿ. ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದ ಪ್ರಾಚೀನವಾದಂತಹ ನಾಗರಿಕತೆ ಇರೋದು ಸುಳ್ಳಲ್ಲ. ಆ ಕುರಿತು ಆ ದೇಶವಾಸಿಗಳಿಗೆ ಹೆಮ್ಮೆ ಇರಬೇಕಾದದ್ದು ತಪ್ಪೇನಲ್ಲ. ಆದರೆ ನಮ್ಮ ಹೆಮ್ಮೆ ಮತ್ತು ನಾವು ಪ್ರತಿಪಾದನೆ ಮಾಡುವ ಪ್ರಾಚೀನತೆ ಮತ್ತು ಉತ್ಕೃಷ್ಟತೆ ಇದು ಇಡೀ ಜಗತ್ತು ಒಪ್ಪಿಕೊಳ್ಳಬೇಕು. ಜಗತ್ತು ಒಪ್ಪಿಕೊಳ್ತದಂತ ಸುಳ್ಳು ಹೇಳೋದಲ್ಲ ಮತ್ತು ಅದಕ್ಕೆ ಸೂಕ್ತವಾದ ದಾಖಲೆಗಳಿರಬೇಕು. ಭಾರತದಲ್ಲಿ ಜಗತ್ತಿನಲ್ಲಿ 5,000 6,000 ವರ್ಷಗಳ ಹಿಂದೆನೇ ಗುರುಕುಲಗಳಿದ್ದುವು. ಶಿಕ್ಷಣ ಅನ್ನೋದು ಭಾರತದಲ್ಲೇ ಆರಂಭ ಆಯಿತು ಅಂತ ಹೇಳ್ತಾರೆ. ಗುರುಕುಲಗಳು ಯಾರಿಗೆ ಶಿಕ್ಷಣವನ್ನ ನೀಡುತ್ತಿದ್ದುವು? ಭಾರತೀಯರಿಗೆ ಶಿಕ್ಷಣವನ್ನ ನೀಡುತ್ತಿದ್ದುವೆ? ಈ ಪ್ರಶ್ನೆ ನಾವು ಹಾಕಬೇಕಾಗ್ತದೆ. ನಾವು ಏಕಲವ್ಯ ಮತ್ತು ಕರ್ಣನ ಶಿಕ್ಷಣದ ಪ್ರಸಂಗಗಳನ್ನು ನೋಡಿದಾಗ ಈ ಗುರುಕುಲಗಳು ಯಾರ ಹಿತಾಸಕ್ತಿಗಾಗಿ ಕೆಲಸವನ್ನ ಮಾಡುತ್ತಿದ್ದುವು ಇದನ್ನು ಕೂಡ ನಾವು ವಿಮರ್ಶೆ ಮಾಡಬೇಕಾಗ್ತದೆ. ಹೀಗೆ ಅನೇಕ ಸುಳ್ಳುಗಳನ್ನ ಎಲ್ಲ ನಮ್ಮಲ್ಲೇ ಮೊದಲು, ಇಂದಿನ ದೃಶ್ಯ ಮಾಧ್ಯಮಗಳು ಹೇಗೆ ನಮ್ಮಲ್ಲೇ ಮೊದಲು ಅಂತ ಹಳಸಿದ ಸುದ್ದಿಗಳನ್ನ, ಸುಳ್ಳು ಸುದ್ದಿಗಳನ್ನ ಹೇಗೆ ಹಬ್ಬಿಸ್ತಾವಲ್ಲ, ಹಾಗೆ ಈ ಫೇಕ್ ಫ್ಯಾಕ್ಟರಿ ಮತ್ತು ವಾಟ್ಸಪ್ ಯೂನಿವರ್ಸಿಟಿಯ ಜನ ಭಾರತವೇ ಎಲ್ಲದಕ್ಕೂ ಪ್ರಾಚೀನ, ಎಲ್ಲವೂ ಭಾರತದಲ್ಲೇ ಆರಂಭ ಆಯಿತು ಅನ್ನೋ ಸುಳ್ಳುಗಳನ್ನ ಹೇಳೋದು ನಾವು ಸ್ವಲ್ಪ ವಿಮರ್ಶೆಯವರೆಗೆ ಹಚ್ಚಬೇಕಾಗ್ತದೆ. ದೇಶದ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಳ್ತಲೇ ನಮ್ಮಲ್ಲಿ ಯಾವ್ಯಾವ್ದು ಮೊದಲಿತ್ತು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಒಂದು ದೃಷ್ಟಿಯನ್ನಿಟ್ಕೊಂಡು ಇಡೀ ಜಗತ್ತಿನಲ್ಲಿ ಭಾರತೀಯ ಸನಾತನ ನಾಗರಿಕತೆಯೇ ಪ್ರಾಚೀನವಾದದ್ದು ಮತ್ತು ಪಶ್ಚಿಮದ ಮೇಲೆ ಪ್ರಾಚೀನ ಭಾರತದ ಪ್ರಾಧಾನ್ಯತೆಯನ್ನ ಸಾಧಿಸಲು ಎಲ್ಲವೂ ನಮ್ಮದೇ ಮೊದಲು ಅಂತ ಹೇಳಲು ಹಿಂದುತ್ವವಾದಿಗಳು ಹರಡುತ್ತಿರ್ತಕ್ಕಂತಹ ಇಂಥ ಸುದ್ದಿಗಳಿಗೆ, ದಾಖಲಾತಿಗಳಿಗಿಂತ ಸಾಮಾನ್ಯ ಜ್ಞಾನ ಅವಲಂಬಿಸಿರೋದು ಬಹಳ ದೊಡ್ಡ ದುರಂತ ಮತ್ತು ಅಪಹಾಸ್ಯದ ಸಂಗತಿ. ಈ ಕುರಿತು ಸಾಲ್ವಟೋರ್ ಬಾಬೋನ್ಸ್ ಅನ್ನುವಂತಹ ಒಬ್ಬ ವಿದೇಶಿ ಲೇಖಕರು 31 ಮೇ 2023ರಂದು ದಿ ಫಸ್ಟ್ ಪೋಸ್ಟ್ .com ಅನ್ನುವ ಒಂದು ವೆಬ್ ಜರ್ನಲ್ನಲ್ಲಿ ಒಂದು ಲೇಖನವನ್ನು ಬರೀತಾರೆ. ಆ ಲೇಖನ ನಿಜವಾಗ್ಲೂ ಭಾರತದ ನಾಗರಿಕತೆ ಪ್ರಾಚೀನವೇ, ಅದಕ್ಕೆ ದಾಖಲೆಗಳು ಏನು ಅನ್ನುವ ವಿಮರ್ಶೆ ಆ ಲೇಖನದಲ್ಲಿದೆ. ಆ ಲೇಖನವನ್ನ ಇಟ್ಕೊಂಡು ನಾನು ಕನ್ನಡದಲ್ಲಿ ಅದನ್ನ ಅನುವಾದಿಸ್ತಾ ಅದರ ಕುರಿತು ವಿಮರ್ಶೆನ ಮಾಡ್ತಾ ಪ್ರತಿಧ್ವನಿ .comಗೆ ನಾನು ಕೂಡ ಒಂದು ಲೇಖನವನ್ನು ಅದೇ 2023ರಲ್ಲಿ ಬರೆದಿದ್ದೆ. ಆ ಒಟ್ಟಾರೆ ಲೇಖನದ ಸಾರಾಂಶವನ್ನ ನಾನು ನಿಮ್ಮ ಎದುರುಗಡೆ ಇಡುತ್ತಾ ನಿಜವಾಗಲೂ ಭಾರತದ ಸನಾತನ ನಾಗರಿಕತೆಯೇ ಪ್ರಾಚೀನವೇ ಅನ್ನುವ ಕುರಿತು ನಾವು ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ಹಿಂದುತ್ವವಾದಿಗಳು ಹರಡುತ್ತಿರುವ ಈ ಮಿಥ್ಯಗಳ ಕುರಿತು ಒಂದು ತಾತ್ವಿಕ ವಿಮರ್ಶೆಯ ರೂಪದಲ್ಲಿ ಲೇಖನವನ್ನು ನಾವು ಸ್ವೀಕರಿಸಬೇಕಾಗ್ತದೆ. ಪಾಶ್ಚಿಮಾತ್ಯ ಅನುಮಾನಗಳು, ಈ ಪಾಶ್ಚಿಮಾತ್ಯರು ಏನು ಅನುಮಾನವನ್ನು ಪಡ್ತಾರೆ ಭಾರತದ ಈ ಹಿಂದುತ್ವವಾದಿಗಳ ಕ್ಲೇಮ್ ಅನ್ನ, ಈ ಅನುಮಾನಗಳು ಹೆಚ್ಚಾಗಿ ಸಾಕ್ಷ್ಯಗಳ ಅನುಪಸ್ಥಿತಿಯನ್ನ ಆಧರಿಸಿದ ಅನುಮಾನಗಳೇ ಹೊರತು ಪೂರ್ವಾಗ್ರಹ ಪೀಡಿತವಾದ ಅನುಮಾನಗಳಲ್ಲ. ಭಾರತೀಯರು ತಾಳೆ ಎಲೆಗಳ ಮೇಲೆ ಬರೆಯುತ್ತಿದ್ರು ಅನ್ನೋದು ನಾವು ಮೊದಲಿನಿಂದ ಹೇಳ್ತಾ ಬಂದಿದೆ, ನಮಗೆಲ್ಲ ಗೊತ್ತಿರುವ ಸಂಗತಿ. ಆದರೆ ಅದಕ್ಕೆ ಮುಂಚಿತವಾಗಿಯೇ ಮೆಸೊಪೊಟೇಮಿಯನ್ನರು ಬಿಸಿಲಿನಲ್ಲಿ ಒಣಗಿಸಿದ ಮಣ್ಣಿನ ಹಲಗೆಗಳ ಮೇಲೆ ಲೇಖನಗಳನ್ನು ಬರೀತಿದ್ರು, ಅವು ಮರುಭೂಮಿಗಳಲ್ಲಿ ಸಂಗ್ರಹಿಸಿ ಇಡುತ್ತಿದ್ರು ಅನ್ನುವ ವಿಷಯ ನಾವು ತಿಳ್ಕೊಳ್ಬೇಕು. ಅಂದ್ರೆ ಭಾರತಕ್ಕೆ ಮೊದಲೇ ಇಲ್ಲಿ ತಾಡೋಲೆಗಳ ಬರವಣಿಗೆ ಆರಂಭ ಆಗುವ ಮೊದಲೇ ಮೆಸೊಪೊಟೇಮಿಯನ್ನರು ಒಣಗಿಸಿದ ಮಣ್ಣಿನ ಹಲಗೆಗಳ ಮೇಲೆ ಬರೆದು ಅವುಗಳನ್ನು ಮರುಭೂಮಿಗಳಲ್ಲಿ ಮುಚ್ಚಿಡ್ತಿದ್ರಂತೆ. 5,000 ವರ್ಷಗಳಿಗಿಂತ ಹಿಂದಿನ ಮೂಲ ಸುಮೇರಿಯನ್ ಪಠ್ಯಗಳು, ಅವುಗಳೆಲ್ಲ ಆರ್ಚಿವ್ಸ್ಗಳು ಇಂದಿಗೂ ನಮಗೆ ಲಭ್ಯ ಇದ್ದಾವೆ. ಆದರೆ ಭಾರತದ ಯಾವುದೇ ಲಿಖಿತ ಸಾಹಿತ್ಯಕ್ಕೆ 2,000 ವರ್ಷಗಳಿಗಿಂತ ಹಿಂದಿನ ಸಾಕ್ಷ್ಯಗಳು ನಮಗೆ ಸಿಗುವುದಿಲ್ಲ ಅಂತಾರೆ ಲೇಖಕರು. ಅಶೋಕನ ಸ್ತಂಭಗಳು ಸಹ ಭಾರತದಲ್ಲಿ ಅತ್ಯಂತ ಪ್ರಾಚೀನವಾದವು ಬೌದ್ಧ ಸಾಹಿತ್ಯ. ಅಂಥ ಅಶೋಕನ ಸ್ತಂಭಗಳು ಸಹ ನಮಗೆ 2,000 ವರ್ಷಗಳ ಹಿಂದಿನ ಅಥವಾ 2,000 ವರ್ಷಗಳ ಅಷ್ಟೇ ಇತಿಹಾಸವನ್ನು ಕೊಡ್ತವೆ. ಅದರ ಆಚೆಗೆ ಲಿಖಿತವಾದ ಯಾವ ಸಾಹಿತ್ಯವೂ ಇದ್ದಂಥ ಪುರಾವೆಗಳು ಭಾರತದಲ್ಲಿ ಇಲ್ಲ. ಈ ಅಶೋಕನ ಸ್ತಂಭಗಳಿಗೂ ಸಹ ಎಷ್ಟು ಆಯುಷ್ಯ ಇದೆ ಅಂದ್ರೆ, ಇರಾಕ್ನಲ್ಲಿ ಅಳಿದುಳಿದ ಅಂಗಡಿಗಳಿಗಿಂತ ಅರ್ಧ ಆಯುಷ್ಯ ಇದೆ. ಅಂದ್ರೆ 4,000 ವರ್ಷಗಳ ಹಿಂದೆಯೇ ಇರಾಕ್ನಲ್ಲಿ ಅಳಿದುಳಿದ ಅಂಗಡಿಗಳು ಇದ್ದುವು ಅನ್ನೋದನ್ನ ಲೇಖಕರು ಇಲ್ಲಿ ಉಲ್ಲೇಖಿಸ್ತಾರೆ.
ಮುಂದೆ ಅವರು ಈ ಭಾರತದ ಅತಿರಂಜಿತ ಮಹಾಕಾವ್ಯಗಳು, ನಾವೇನು ರಾಮಾಯಣ ಮತ್ತು ಮಹಾಭಾರತಗಳಂತ ಹೇಳ್ತೇವೆ, ಈ ಎರಡು ಅತಿರಂಜಿತ ಮಹಾಕಾವ್ಯಗಳಲ್ಲಿ ಬರತಕ್ಕಂತಹ ಕಥೆಗಳು ಮತ್ತು ಪ್ರಸಂಗಗಳು ಗ್ರೀಕ್ ನಿಂದ ಎರವಲು ಪಡೆದವುಗಳು ಅಂತ ಲೇಖಕರು ವಾದಿಸ್ತಾರೆ. ಇಲ್ಲಿ ನಮ್ಮ ಬುದ್ಧಿಸ್ಟ್ಗಳು ಕೂಡ ಈ ಎರಡೂ ಮಹಾಕಾವ್ಯಗಳು ಬುದ್ಧನ ಜಾತಕ ಕಥೆಗಳಿಂದ ಕದ್ದ ಪ್ರಸಂಗಗಳಿಂದ ಹೆಣೆದ ಮಹಾಕಾವ್ಯಗಳು ಅಂತ ಕೂಡ ಹೇಳ್ತಾರೆ. ನಾವು ಇಲ್ಲಿ ಕೆಲವು ಸಾಮ್ಯತೆಗಳನ್ನ ಹೇಗೆ ಈ ಗ್ರೀಕ್ನ ಸಾಹಿತ್ಯ ಮತ್ತು ಮಹಾಕಾವ್ಯಗಳಿಂದ ಕಥೆಗಳಿಂದ ಈ ಭಾರತೀಯ ಮಹಾಕಾವ್ಯಗಳು ನಕಲುಗೊಂಡವು ಅನ್ನೋದನ್ನು ಸ್ವಲ್ಪ ನೋಡ್ತಾ ಹೋದಾಗ, ಮತ್ತು ಇದು ಗ್ರೀಕ್ನಿಂದಲೇ ಹೇಗೆ ಎರವಲು ಪಡೀತು ಅನ್ನೋದಕ್ಕೆ ಒಂದು ದಾಖಲೆಯನ್ನು ಅವರು ಕೊಡ್ತಾರೆ ಲೇಖಕರು. ಏನು ಅಂದ್ರೆ, ಗ್ರೀಕ್ ಆವೃತ್ತಿಗಳೇನಿದಾವೆ ಭಾರತಕ್ಕಿಂತಲೂ ಹಲವಾರು ಶತಮಾನಗಳ ಹಿಂದೆ ದೃಢೀಕರಿಸಲ್ಪಟ್ಟಿವೆ. ಆ ಕಾರಣದಿಂದ ಗ್ರೀಕ್ ಜನಪದೀಯ ಕಥೆಗಳು, ಮಹಾಕಾವ್ಯಗಳು, ಕಾಲ್ಪನಿಕ ಪುರಾಣಗಳನ್ನು ಆಧರಿಸಿಯೇ ಭಾರತದಲ್ಲಿ ರಾಮಾಯಣ ಮತ್ತು ಮಹಾಭಾರತಗಳೆಂದುವ ಮಹಾಕಾವ್ಯಗಳನ್ನು ಬರೆಯಲಾಯಿತು ಅಂತ ಅವ್ರು ಹೇಳ್ತಾರೆ. ಪ್ರಾಚೀನ ಭಾರತಕ್ಕೆ ಲಿಖಿತ ದಾಖಲೆಗಳು ಬಹಳ ವಿರಳ, ಕರಾರುವಕ್ಕಾದ ಸಾಕ್ಷ್ಯಗಳ ಕೊರತೆ ಇಲ್ಲಿ ಇದೆ. ಗ್ರೀಕರ ಕತೆ ಒಂದನ್ನ ಅವರು ಇಲ್ಲಿ ಉಲ್ಲೇಖಿಸ್ತಾರೆ. ಒಡಿಸಿಯಸ್ ದೇಶಭ್ರಷ್ಟನಾಗಿ 10 ವರ್ಷ ವನವಾಸಕ್ಕೆ ಹೋಗ್ತಾನೆ. ಭಾರತದಲ್ಲಿರ್ತಕ್ಕಂಥ ರಾಮಾಯಣದಲ್ಲೂ ಕೂಡ ಆ ರಾಮಾಯಣದ ಕಥಾನಾಯಕ 14 ವರ್ಷ ವನವಾಸಕ್ಕೆ ಹೋಗುವ ಪ್ರಸಂಗ ಇದೆ. ಇದು ಕಾಕತಾಳೀಯವೋ ಅಥವಾ ಗ್ರೀಕ್ ಕಥೆಯಿಂದ ಎರವಲು ಪಡೆದದ್ದು ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಅವಲೋಕಿಸಬೇಕಾಗ್ತದೆ. ಈ ಗ್ರೀಕ್ನ ಹೀರೋ ಎಡಿಸಿಯಸ್ ಮತ್ತು ರಾಮ ಇವರಿಬ್ಬರು ವನವಾಸಕ್ಕೆ ಹೋದಾಗ ಭೂಗತ ಜಗತ್ತಿಗೆ ಭೇಟಿ ನೀಡ್ತಾರೆ ಅನ್ನೋದರ ಸಾಮ್ಯತೆ ಇದೆ. ಭಾರತದ ಪ್ರತಿ ಪುರಾಣಿಕ ಕಥೆಗಳು ಗ್ರೀಕ್ ಕಥೆಯ ನಕಲುಗಳು ಅಂತ ಇಲ್ಲಿ ಲೇಖಕರು ವಾದಿಸ್ತಾರೆ. ಲೇಖಕರು ಗ್ರೀಕ್ನ ಇನ್ನೊಂದು ಕಥೆಯನ್ನು ಉಲ್ಲೇಖಿಸ್ತಾರೆ. ಈ ಇಲಿಯಡ್ ಹೋಮರ್ನ ಮಹಾಯುದ್ಧದ ಮಹಾಕಾವ್ಯದಲ್ಲಿ ಅದರ ನಾಯಕನಾದಂತ ಆಕಿಲ್ಸ್ ತನ್ನ ಭರವಸೆಯ ಸಂಗಾತಿಯನ್ನ ಕಳ್ಕೊಂಡು ಯುದ್ಧದಿಂದ ವಿಮುಖನಾಗ್ತಾನೆ, ಹಿಂದೆ ಸರಿತಾನೆ. ಆದರೆ ಆತನ ಬುದ್ಧಿವಂತ ಸಾರಥಿ ಗ್ರೀಕರಿಂದ ಸಲಹೆಯನ್ನು ಪಡೆದು ಯುದ್ಧ ಮಾಡುವುದು ಸೈನಿಕನ ಆದ್ಯ ಕರ್ತವ್ಯ ಅಂತ ಅಕಿಲ್ಸ್ಗೆ ಒಂದು ಬೋಧನೆಯನ್ನ ಮಾಡ್ತಾನೆ. ಅಕಿಲ್ಸ್ ಕೊನೆಗೂ ಯುದ್ಧ ಮಾಡಲು ಒಪ್ಪಿಕೊಳ್ತಾನೆ ಅನ್ನುವಂಥ ಗ್ರೀಕ್ ಕಥೆ ಇದು. ಒಂದಷ್ಟು ಬದಲಾವಣೆಗಳುಳ್ಳ ಮಹಾಭಾರತದ ಕುರುಕ್ಷೇತ್ರದ ಪ್ರಕರಣವು ಕೂಡ ಈ ಗ್ರೀಕ್ ಪುರಾಣದ ನಕಲಿನಂತೆ ಕಾಣುತ್ತದೆ ಅಂತ ಹೇಳ್ತಾರೆ ಲೇಖಕರು. ಉದಾಹರಣೆಗೆ ಅಧ್ಯಾಯ 6ರಲ್ಲಿ ಕೃಷ್ಣ ಅರ್ಜುನನಿಗೆ ಯೋಗಿ ಹೇಗೆ ಧ್ಯಾನವನ್ನ ಮಾಡಬೇಕು ಅಂತ ವಿವರಿಸ್ತಾನ. ಆದರೆ ಆತನ ಬೋಧನೆಯ ಮಿತಿ ಏನಂದ್ರೆ, ಎಲ್ಲ ವಿಷಯಗಳಲ್ಲಿ ಮಿತವಾಗಿರಬೇಕು ಎಂಬ ಗ್ರೀಕ್ ತತ್ವವನ್ನು ಹೆಚ್ಚು ನಿರರ್ಗಳವಾಗಿ ವ್ಯಕ್ತಪಡಿಸುವಲ್ಲಿ ಭಗವದ್ಗೀತೆ ಸೋಲುತ್ತದೆ ಅನ್ನುವ ಮಾತನ್ನ ಲೇಖಕರು ಕೊನೆಯಲ್ಲಿ ಸೇರಿಸ್ತಾರೆ. ಹೀಗೆ ಭಾರತದ ಇಡೀ ಈ ಸನಾತನ ನಾಗರಿಕತೆ ಅನ್ನುವಂತ ಒಂದು ಮಿಥ್ಯ ಅಥವಾ ಒಂದು ಕಲ್ಪಿತ ಕಥೆ ಏನಿದೆಯೋ ಇದು ಎಷ್ಟೊಂದು ಟೊಳ್ಳು ಮತ್ತು ನಕಲು. ಇಡೀ ವೇದಗಳೇ ಸ್ಲಾವಿಕ್ ಆರ್ಯನ್ನರ ವೇದಗಳ ನಕಲುಗಳು. ಈ ಮಹಾಕಾವ್ಯಗಳು ಗ್ರೀಕ್ ಜನಪದ ಕಾವ್ಯಗಳ ನಕಲುಗಳು, ಬೌದ್ಧ ಸಾಹಿತ್ಯದ ಜಾತಕ ಕಥೆಗಳ ನಕಲುಗಳು ಅಂತ ಪ್ರತಿಯೊಬ್ಬ ವಿದ್ವಾಂಸರು ಹೇಳುವುದು. ಮತ್ತು ಈ ಕಥೆಗಳಿಗೆ ಯಾವುದೇ ಆಧಾರಗಳು, ದಾಖಲೆಗಳು ಇಲ್ಲದೆ ಇರೋದು, ಲಿಖಿತ ದಾಖಲೆಗಳು ಇಲ್ಲದೆ ಇರೋದನ್ನು ನೋಡಿದಾಗ ಭಾರತಕ್ಕೆ ತನ್ನದೇ ಆದ ನಾಗರಿಕತೆ ಮತ್ತು ಇತಿಹಾಸ ಹೆಮ್ಮೆ ಇದ್ದಿದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಅದು ಸನಾತನ ನಾಗರಿಕತೆ ಅಲ್ಲ, ಶಿವದ್ರಾವಿಡ ಸಂಸ್ಕೃತಿಯ ಸಿಂಧೂ ಕಣಿವೆಯ ನಾಗರಿಕತೆ. ಆ ನಾಗರಿಕತೆಯನ್ನ ಮಸುಕು ಮಾಡಿ ಅದಕ್ಕೆ ಯಾವುದೇ ದಾಖಲೆಗಳು, ಭಾಷೆ, ಲಿಪಿಗಳ ಅಭಿವೃದ್ಧಿ ಇಲ್ಲದೆ ಇರುವಾಗ ಅದು ಘಟಿಸಿರೋದ್ರಿಂದ ಮುಂದೆ 1ನೇ ಶತಮಾನದ ಈಚೆಗೆ ಬುದ್ಧೋತ್ತರ ಕಾಲದಲ್ಲಿ ಬೌದ್ಧ ಸಾಹಿತ್ಯವನ್ನು ಮತ್ತು ನೆಲಮೂಲದ ಶಿವದ್ರಾವಿಡ ಸಂಸ್ಕೃತಿಯ ನಾಗರಿಕತೆಯನ್ನ ನಾಶ ಮಾಡಲು ಮತ್ತು ಅದನ್ನ ಗೌಣಗೊಳಿಸಲು ಆರ್ಯರು ಈ ಸನಾತನ ನಾಗರಿಕತೆಯ ಸುಳ್ಳು ಕಥೆಯನ್ನ ಹೆಣೆದಿದ್ದಾರೆ. ಇವುಗಳಲ್ಲಿ ಯಾವುದೇ ದಾಖಲೆಗಳೇ ಇಲ್ಲ ಅನ್ನೋದು ಕೇವಲ ಪಾಶ್ಚಿಮಾತ್ಯರ ಅಭಿಪ್ರಾಯ ಮಾತ್ರ ಅಲ್ಲ, ಭಾರತೀಯ ವಿದ್ವಾಂಸರ ಅಭಿಪ್ರಾಯವೂ ಕೂಡ ಅದೇ ಆಗಿದೆ ಅಂತ ನಾನಂತೂ ತಿಳ್ಕೊಂಡಿದ್ದೇನೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯವನ್ನು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣಾರ್ಥಿ.